ಸ್ನೇಹಿತರೆ, ಪ್ರಶಾಂತ್ ಸಂಬರ್ಗಿ ಅವರು ವಿದ್ಯಾರ್ಥಿನಿಯರೇ ಸಿನಿಮಾ ಗೆಲ್ಲದೆ ಇರೋಕೆ ಅಥವಾ ಆ ಸಿನಿಮಾವನ್ನ ಡಿ ಬಾಸ್ ಅಭಿಮಾನಿಗಳು ಬಂದು ನೋಡದೆ ಇರೋದಕ್ಕೆ ಪ್ರಮುಖ ಕಾರಣರು. ಇದನ್ನ ನಾನು ಹೇಳ್ತಾ ಇಲ್ಲ, ಆ ಡಿ ಬಾಸ್ ಅಭಿಮಾನಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಇದು ಆ ಸಿನಿಮಾದ ತಂಡಕ್ಕೆ ಬಂದು ಕಿವಿಗೆ ಬಂದು ಮುಟ್ಟಿದೆ. ಹಂಗಾಗಿ ಇವತ್ತು ಆ ವಿದ್ಯಾರ್ಥಿನಿಯರೇ ಸಿನಿಮಾದ ಹೀರೋ ಅವರು ಡಿ ಬಾಸ್ ಅವ್ರು ಇರ್ತಕ್ಕಂಥ ಜೈಲಲ್ಲಿ ಅವರನ್ನು ನೋಡ್ಕೊಂಡು ಬರ್ತೀನಿ, ಅವಾಗ್ಲಾದ್ರೂ ಕೂಡ ಡಿ ಬಾಸ್ ಅಭಿಮಾನಿಗಳು ಶಾಂತರಾಗ್ತಾರನೋ, ನಮ್ಮ ಸಿನಿಮಾವನ್ನು ಬಂದು ನೋಡ್ತಾರನೋ ಅನ್ನುವಂಥ ಒಂದು ಇದರಿಂದ ಆಕ್ಚುಲಿ ಇವತ್ತು ಜೈಲ್ ಬಳಿ ಹೋಗಿದ್ರು. ಪರಪ್ಪನ ಅಗ್ರಹಾರ ಜೈಲ್ ಬಳಿ ಹೋಗಿದ್ರು. ಆದ್ರೆ ಅಲ್ಲಿ ಅವರನ್ನ ಬಿಟ್ಟಿಲ್ಲ ಡಿ ಬಾಸ್ ಅವರನ್ನ ನೋಡಕ್ಕೆ. ಹಂಗಾಗಿ ವಾಪಸ್ ಬಂದ್ರು. ಎಸ್, ನೀವು ಕೇಳಬಹುದು, ಈ ಪ್ರಶಾಂತ್ ಸಂಬರ್ಗಿ ಯಾರ್ ಗುರು, ಯಾಕೆ ಗುರು ಇವನಿಂದ ಒಂದು ಸಿನಿಮಾ ನೋಡ್ತಾ ಇಲ್ಲ ಡಿ ಬಾಸ್ ಅಭಿಮಾನಿಗಳು ನೀವು ಕೇಳಬಹುದು. ಆಕ್ಚುಲಿ ಈ ಸಂಬರ್ಗಿ ಅವರು ಈಗ ಡಿ ಬಾಸ್ ಅವರು ಜೈಲಿಗೆ ಹೋದ್ಮೇಲೆ ಅವರ ವಿರುದ್ಧವಾಗಿ, ಹಾಗೆ ದನಿ ಎತ್ತಿದಂತ ಡಿ ಬಾಸ್ ಅಭಿಮಾನಿಗಳ ವಿರುದ್ಧವಾಗಿಯೂ ಕೂಡ ಮಾತುಗಳನ್ನ ಆಡಿದ್ರು. ಹಿಂಗಾಗಿ ಇವಾಗ ಈ ಪ್ರಶಾಂತ್ ಸಂಬರ್ಗಿ ಮತ್ತೆ ಡಿ ಬಾಸ್ ಅಭಿಮಾನಿಗಳ ಮಧ್ಯೆ ಒಂದು ವೈರತ್ವ, ಆಗದೆ ಇರತಕ್ಕಂಥ ಒಂದು ವೈಮನಸ್ಸು ಉಂಟಾಗಿದೆ. ಇದಕ್ಕೋಸ್ಕರ ಆಕ್ಚುಲಿ ಇದಕ್ಕಿಂತ ಮೊದಲೇ ಡಿ ಬಾಸ್ ಅಭಿಮಾನಿಗಳು ಎಲ್ಲಾ ಕಡೆ ಪೋಸ್ಟ್ ಗಳನ್ನ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲಾ ಕಡೆ ಏನು ಅಂತಂದ್ರೆ ನಮ್ ಡಿ ಬಾಸ್ ಬರೋವರೆಗೂ ನಾವು ಬೇರೆ ಸಿನಿಮಾಗಳನ್ನ ನೋಡಲ್ಲ, ಅದೇಂಗ್ ನೋಡ್ಸ್ಕೊಬಿಡ್ತೀರಾ ಅನ್ನುವಂಥ ಒಂದು ಪೋಸ್ಟ್ ಗಳನ್ನ ಮಾಡ್ತಿರೋ ಪೋಸ್ಟ್ ಗಳನ್ನ ನಾನು ಕೂಡ ನೋಡಿದ್ದೆ. ಆದ್ರೆ ಇವಾಗ ಈಗ ಸದ್ಯಕ್ಕೆ ರಿಲೀಸ್ ಆಗಿದೆಯಲ್ಲ ಸ್ವಾಮಿ ವಿದ್ಯಾರ್ಥಿನಿಯರೇ, ಅದರಲ್ಲಿ ಡಿ ಬಾಸ್ ಅವರ ವಿರುದ್ಧವಾಗಿ ಮಾತಾಡಿದಂತ ಸಂಬರ್ಗಿ ಅವರು ಇನ್ಸ್ಪೆಕ್ಟರ್ ಪಾತ್ರವನ್ನ ಮಾಡಿದ್ದಾರೆ. ಆ ಸಿನಿಮಾವನ್ನು ನಾನು ನೋಡ್ಕೊಂಡು ಬಂದೆ. ಹಂಗಾಗಿ ಅದರ ಒಂದು ಬಿಸಿ ಮುಟ್ಟಿದೆ ಅಂತ ಈಗ ಎಲ್ಲಾ ಕಡೆ ಮಾತುಗಳು ನಡೀತಾ ಇದೆ. ಎಸ್, ಓಕೆ, ಇವಾಗ ಆ ವಿದ್ಯಾರ್ಥಿನಿಯರೇ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ನೋಡ್ಕೊಂಡು ಬಂದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಅದರಲ್ಲಿ ಇರ್ತಕ್ಕಂಥವ್ರು ಹೊಸಬರಾದ್ರೂ ಕೂಡ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾವನ್ನ ನೋಡ್ಬೋದು, ಅದ್ರಲ್ಲಿ ಎರಡು ಮಾತು ಬೇಡ. ಇವಾಗ ನಾನು ಕೇಳ್ಕೊಳ್ತಕ್ಕಂಥದ್ದು ಒಂದು ಏನಪ್ಪಾ ಅಂತ ಅಂದ್ರೆ, ಇದೇನಿದು ಸಂಬರ್ಗಿ ಅವ್ರು ಇರೋದ್ರಿಂದ ಡಿ ಬಾಸ್ ಅಭಿಮಾನಿಗಳ ಸಿನಿಮಾವನ್ನು ನೋಡ್ತಾ ಇಲ್ಲ ಅಂತ ಏನೋ ಒಂದು ಮಾತಿದೆ, ಅದು ಸುಳ್ಳಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಏಕೆಂದ್ರೆ ಈಗಾಗ್ಲೇ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಆ ಒಂದು ಸಮಸ್ಯೆಯಲ್ಲಿದ್ದಾರೆ. ಪ್ರೊಡ್ಯೂಸರ್ಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು, ಲಾಸ್ ಆಗ್ತಾ ಇದ್ದಾರೆ. ಹಂಗಾಗಿ ಅದೇನೇ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಸರಿಸಿ ಈ ಒಂದು ಸಿನಿಮಾವನ್ನ ಹೋಗಿ ನೋಡಿ, ಪ್ರೊಡ್ಯೂಸರ್ಗೆ ಅನುಕೂಲ ಆಗತ್ತೆ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇಷ್ಟು ಮಾತ್ರ ನಾವು ಕೇಳ್ಕೊಳಕ್ ಸಾಧ್ಯ. ಏಕೆಂದ್ರೆ ಕನ್ನಡ ಸಿನಿಮಾಗಳು ಉಳ್ಕೊಳ್ಳಿ, ಪ್ರೊಡ್ಯೂಸರ್ಗಳು ಉಳ್ಕೊಳ್ಳಿ, ನಿರ್ದೇಶಕರುಗಳು ಮುಂದೆ ಬರಲಿ, ಎಲ್ಲರೂ ಕೂಡ ಹೋಗಿ ಸಿನಿಮಾವನ್ನ ನೋಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ಧನ್ಯವಾದಗಳು.